ನಮಸ್ಕಾರ. ಮನೆ ಗೃಹಿಣಿ ಚಾನಲ್ಗೆ ಪ್ರೀತಿಯ ವೀಕ್ಷಕರಿಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಯಾವುದೇ ಥರದ ಎಣ್ಣೆ, ಬೆಣ್ಣೆ, ತುಪ್ಪನ ಬಳಸದೆ, ಯಾವುದೇ ರೀತಿಯ ಪಾಕ ಕೂಡ ಮಾಡದೆ, ಗ್ಯಾಸ್ ಸ್ಟವ್ನ ಆನ್ ಮಾಡದೆ, ಒಲೆಯನ್ನು ಕೂಡ ಬಳಸದೆ, ಬಾಯಲ್ಲಿಟ್ಟರೆ ಹಾಗೆ ಬೆಣ್ಣೆಯಂತೆ ಕರಗೋಗುವಂತಹ ಒಂದೊಳ್ಳೆ ಚಂದದ ಬರ್ಫಿ ರೆಸಿಪಿ ನೋಡ್ತಾ ಇದ್ದಿರಲ್ಲ. ಈ ಥರ 2 ಕಲರ್ನಲ್ಲಿ, ಯಾವುದೇ ಥರದ ಫುಡ್ ಕಲರ್ ಆಗಲಿ ಇಲ್ಲಿ ಬಳಸಿಲ್ಲ. ಹೆಚ್ಚು ಸಾಮಗ್ರಿ ಕೂಡ ಬೇಕಾಗೋದಿಲ್ಲ. ಕಡಿಮೆ ಸಮಯದಲ್ಲೇ ಹೆಚ್ಚು ರುಚಿ ಕೊಡುವಂತಹ ಒಂದೊಳ್ಳೆ ಚಂದದ ಬರ್ಫಿ ರೆಸಿಪಿ ಸುಲಭವಾದಂತಹ ವಿಧಾನದಲ್ಲಿ ಹೇಗೆ ಮಾಡೋದು ಅಂತ ಈ ರೆಸಿಪಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಇಲ್ಲಿ ಮೊದಲಿಗೆ ಒಂದು ಮಿಕ್ಸರ್ ಜಾರ್ನ ತಗೊಂಡಿದ್ದೀನಿ. 1 ಬಟ್ಲಾಗುವಷ್ಟು ಡೆಸಿಕೇಟೆಡ್ ಕೊಕೊನಟ್ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ. ಇದ್ರ ಬದಲಿಗೆ ನೀವು ಕೊಬ್ಬರಿನ ತುರಿದು ಕೂಡ ಸೇರಿಸ್ಬೋದು. ಹಾಗೆಯೇ 3/4 ಬಟ್ಲಾಗುವಷ್ಟು ಮಿಲ್ಕ್ ಪೌಡ್ರು ಮತ್ತು 1/2 ಬಟ್ಲಾಗುವಷ್ಟು ಸಕ್ಕರೆ, ರುಚಿನ ನೀವು ಹೆಚ್ಚು ಕಡಿಮೆ ಮಾಡಿಕೊಂಡು ಸೇರಿಸ್ಬೋದು. ಹಾಗೆಯೇ 1-2 ಏಲಕ್ಕಿನ ಸೇರಿಸಿ ಪೂರ್ತಿಯಾಗಿ ಇದನ್ನು ನಾವು ನೈಸಾಗಿ ಗ್ರೈಂಡ್ ಮಾಡಿಕೊಂಡು ತಗೊಳ್ಬೇಕಾಗುತ್ತೆ. ಸಕ್ಕರೆ ಅನ್ನೋದು ಪೂರ್ತಿಯಾಗಿ ನೈಸಾಗಿ ಆಗಬೇಕು. ಇಲ್ಲಾಂದರೆ ನೀವು ಫಸ್ಟ್ ಸಕ್ಕರೆನ ಗ್ರೈಂಡ್ ಮಾಡಿಕೊಂಡು ನಂತರ ಅದ್ರ ಜೊತೆಗೆ ಈ ಕೊಕೊನಟ್ ಪೌಡ್ರು ಹಾಗೆಯೇ ಮಿಲ್ಕ್ ಪೌಡ್ರನ್ನ ಸೇರಿಸಿ ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡಿ ತಗೊಳ್ಬೋದು. ಈ ಗ್ರೈಂಡ್ ಮಾಡಿದಂಥ ಪೌಡ್ರನ್ನ ಒಂದು ಪಾತ್ರೆಗೆ ಸೇರಿಸಿ, ಇವಾಗ ಬೈಂಡಿಂಗೋಸ್ಕರ ನಾನಿಲ್ಲಿ 1-2-3 ಚಮಚ ಆಗುವಷ್ಟು ಕಾಯಿಸಿ ಆರಿಸಿದಂಥ ಹಾಲನ್ನು ಸೇರಿಸ್ತಾ ಇದ್ದೀನಿ. ಫಸ್ಟಲ್ಲಿ 1-2 ಚಮಚದಷ್ಟು ಹಾಲು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಹಾಲಿನ ಬದಲಿಗೆ ನೀವು ಕಂಡೆನ್ಸ್ ಮಿಲ್ಕ್ ಆದರೂ ಬಳಸ್ಬೋದು, ಇಲ್ಲಾಂದರೆ ಹಾಲಿನ ಕೆನೆ ಕೂಡ ನೀವಿಲ್ಲಿ ಉಪಯೋಗಿಸ್ಬೋದು. ಹೀಗೆ ಮಿಕ್ಸ್ ಮಾಡ್ಕೊಳ್ತಾ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಹೆಚ್ಚು ಕಡಿಮೆ ಮಾಡ್ತಾ ಹಾಲನ್ನು ಸೇರಿಸ್ತಾ ಇದನ್ನು ಒಂದು ರೀತಿಯಾದಂಥ ಸಾಫ್ಟ್ ಆದಂಥ ಡೋನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ತೀರಾ ಗಟ್ಟಿಯಾಗೂ ಕೂಡ ಇರಬಾರ್ದು, ಒಂದು ಸ್ವಲ್ಪ ಮಟ್ಟಿಗೆ ಲೈಟಾಗಿ ಸಾಫ್ಟ್ ಆಗಿದ್ದರೆ ಸಾಕು. ನೋಡಿ, ಇದು ಕಲಿಸ್ತಾ ಕೊಬ್ಬರಿನಲ್ಲಿರುವಂಥ ಎಣ್ಣೆ ಅಂಶ ಅನ್ನೋದು ಯಾವ ಥರ ಬಿಡ್ತಾ ಇದೆ ಅಂತ. ಮಿಕ್ಸಿ ಜಾರ್ನಲ್ಲಿ ಸಕ್ಕರೆನ ನಾವು ಪೂರ್ತಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ವ, ಹಾಗಾಗಿ ಕೊಬ್ಬರಿ ಕೂಡ ಜಾಸ್ತಿ ನೈಸಾಗಿ ಗ್ರೈಂಡ್ ಆಗಿರುತ್ತೆ. ಮತ್ತು ಈ ಥರ ನಾವು ಕಲಿಸ್ಕೊಳ್ತಾ ಹೋದಾಗೆಲ್ಲ ಕೊಬ್ಬರಿನಲ್ಲಿರುವಂಥ ಎಣ್ಣೆ ಅಂಶ ಅನ್ನೋದು ಚೆನ್ನಾಗಿ ಬಿಡುಗಡೆ ಆಗುತ್ತೆ. ಹಾಗಾಗಿ ಈ ರೆಸಿಪಿಗೆ ಯಾವುದೇ ಥರದ ಎಣ್ಣೆ, ಬೆಣ್ಣೆ, ತುಪ್ಪನ ಬಳಸುವಂಥ ಅವಶ್ಯಕತೆ ಕೂಡ ಬರೋದಿಲ್ಲ. ಇಲ್ಲಿ ನಾನು ಸಾಫ್ಟಾಗಿ ಈ ಒಂದು ಮಿಶ್ರಣನ ಕಲಿಸ್ಕೊಂಡಿದ್ದಾಗಿದೆ. ಇದರಲ್ಲಿ 2 ಭಾಗ ಮಾಡಿ 1 ಭಾಗನ ಸೈಡಲ್ಲಿ ಎತ್ತಿಟ್ಟಿದ್ದೀನಿ. ಇವಾಗ ಇನ್ನುಳಿದಂಥ 1 ಭಾಗಕ್ಕೆ ನಾನಿಲ್ಲಿ ಕಲರ್ಗೋಸ್ಕರ ಮನೆಯಲ್ಲಿರುವಂತಹ ಅರಿಶಿನ ಬಳಸ್ತಾ ಇದ್ದೀನಿ. ಅರಿಶಿನ ಹಾಕೋದ್ರಿಂದ ಯಾವುದೇ ಥರದ ಸ್ವೀಟಲ್ಲಿ ಚೇಂಜಸ್ ಅನ್ನೋದು ಕಾಣೋದಿಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ಅರಿಶಿನ ಹಾಕಿದ್ದೀವಿ ಅಂತ ಅನಿಸೋದೇ ಇಲ್ಲ ಟೇಸ್ಟಲ್ಲಿ. ಹೀಗೆ ಚುಟಿಕೆ ಅಷ್ಟು ಅಂತ ಸೇರಿಸ್ತಾ ನಾನಿಲ್ಲಿ ಒಟ್ಟಾರೆಯಾಗಿ 1/4 ಚಮಚದಷ್ಟು ಅರಿಶಿನ ಇಲ್ಲಿ ಬಳಸಿದ್ದೀನಿ ಈ ಒಂದು ಮಿಶ್ರಣಕ್ಕೆ ಕಲರ್ಗೋಸ್ಕರ. ನೋಡ್ತಾ ಇದ್ದೀರಲ್ಲ, ಮಿಕ್ಸ್ ಮಾಡ್ತಾ ಯಾವ ಥರ ಮತ್ತೆ ಎಣ್ಣೆ ಅನ್ನೋದು ರಿಲೀಸ್ ಆಗಿದೆ ಅಂತ. ನೋಡಿ, ಪೂರ್ತಿಯಾಗಿ ಅರಿಶಿನ ಅನ್ನೋದು ಈ ಒಂದು ಮಿಶ್ರಣದಲ್ಲಿ ಮಿಕ್ಸ್ ಮಾಡ್ಕೊಂಡಾಗಿದೆ. ನೋಡಿ, 2 ರೀತಿಯಾದಂಥ ಉಳ್ಳೆ, ಒಂದು ಬಿಳಿ ಬಣ್ಣ ಹಾಗೆಯೇ ಒಂದು ಹಳದಿ ಬಣ್ಣ ಇರುವಂಥ 2 ಉಳ್ಳೆ ರೆಡಿ ಮಾಡ್ಕೊಂಡಿದ್ದಾಗಿದೆ. ಇವಾಗ ನಾನಿಲ್ಲಿ ಯೆಲ್ಲೋ ಕಲರ್ ಇರುವಂಥ ಉಳ್ಳೆನ ತಗೊಂಡು ಇಲ್ಲಿ ಹಾಗೆ ಒಂದು ಬಟರ್ ಪೇಪರ್ನ ತಗೊಂಡಿದ್ದೀನಿ. ಈ ಉಳ್ಳೆನಲ್ಲಿ ಬಂದಿರತಕ್ಕಂಥ ಎಣ್ಣೆನೇ ಈ ಬಟರ್ ಪೇಪರ್ಗೆ ಚೆನ್ನಾಗಿ ಅಪ್ಲೈ ಮಾಡಿ ಇದನ್ನು ಸ್ವಲ್ಪ ನಾನಿಲ್ಲಿ ಗೋಲಾಕಾರಕ್ಕೆ ಮಾಡ್ಕೊಂಡಿದ್ದೀನಿ ಈ ಒಂದು ಉಳ್ಳೆನ. ಇವಾಗ ಇದನ್ನು ಲಟ್ಟಣಿಗೆ ಸಹಾಯದಿಂದ ಆದಷ್ಟು ಒಂದು ಸ್ವಲ್ಪ ಮೀಡಿಯಮ್ ಆಗಿ ಇದನ್ನು ತೆಳುವಾಗಿ ಲಟ್ಟಿಸಿ ತಗೊಳ್ತಾ ಇದ್ದೀನಿ. ಸಾಧ್ಯವಾದಷ್ಟು ನಾನಿಲ್ಲಿ ಸ್ವಲ್ಪ ಚೌಕಾಕಾರಕ್ಕೆ ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸುತ್ತಲೂ ಈ ಥರ ಬಿರುಕು ಬಿಟ್ಟೋ ಥರ ಆಗ್ತಾ ಇರುತ್ತೆ, ಅದನ್ನು ನಾವು ಕೈನಿಂದ ಸರಿ ಮಾಡ್ತಾ ಇದನ್ನು ಲಟ್ಟಿಸ್ತಾ ಹೋಗಬೇಕು. ಇಲ್ಲಿ ನೋಡಿ, ನಾನು ಸುತ್ತಲೂ ಒಂದು ಸ್ವಲ್ಪ ಲೈಟಾಗಿ ಕಟ್ ಮಾಡಿದ್ದೀನಿ. ಸ್ವಲ್ಪ ಕ್ರ್ಯಾಕ್ ಇರೋದು ಹಾಗೆಯೇ ಶೇಪು ಕರೆಕ್ಟಾಗಿ ಬರೋದಕ್ಕೆ ಯಾವ ಜಾಗದಲ್ಲಿ ಮಿಶ್ರಣ ಕಡಿಮೆ ಅಂತ ಅನ್ನಿಸ್ತಾ ಇದೆಯೋ ಈ ಒಂದು ಮಿಶ್ರಣನ ನಾನಲ್ಲಿ ಆ ಥರ ಪ್ಯಾಚಪ್ ಮಾಡಿದ್ದೀನಿ. ನೋಡಿ, ಇವಾಗ ಮತ್ತೆ ಸ್ವಲ್ಪ ಲೈಟಾಗಿ ಇದನ್ನು ತೀಡಿ ಸುತ್ತಲೂ ಕೂಡ ನಾವು ಇದೀಗ ಕೈನಿಂದ ಇದನ್ನು ಸಮನಾಗಿ ಸ್ಕ್ವೇರ್ ಆಗಿ ಮಾಡ್ಕೊಳ್ಬೇಕಾಗುತ್ತೆ. ಕ್ರ್ಯಾಕ್ ಅನ್ನೋದೆಲ್ಲ ಕೂಡ ಕೈನಿಂದ ಈ ಥರ ಮಾಡಿದ್ರೆ ಹೊರಟೋಗುತ್ತೆ. ತೀರ ತೆಳುವಾಗಿ ಅಲ್ಲದೆ ತೀರ ದಪ್ಪದಾಗೂ ಕೂಡ ಅಲ್ಲದೆ ಮೀಡಿಯಮ್ ಆಗಿ ಇಲ್ಲಿ ನಾನು ಒಂದಷ್ಟು ಅಗಲಕ್ಕೆ ಇದನ್ನು ಸ್ಕ್ವೇರ್ ಆಗಿ ರೆಡಿ ಮಾಡ್ಕೊಂಡಿದ್ದೀನಿ. ಇಷ್ಟು ಮಾಡಿಕೊಂಡ್ರೆ ಸಾಕು. ಇದನ್ನು ಇವಾಗ ಸ್ವಲ್ಪ ಸೈಡಲ್ಲಿ ಎತ್ತಿಡ್ತಾ ಇದ್ದೀನಿ. ಇವಾಗ ಇನ್ನೊಂದು ಬಟರ್ ಪೇಪರ್ನ ತಗೊಂಡು ನಂತರ ಇನ್ನುಳಿದಂಥ ಒಂದು ಬಿಳಿ ಉಳ್ಳೆಯನ್ನು ಕೂಡ ತಗೊಂಡು ಇವಾಗ ಇದನ್ನು ರೋಲಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಕೈನಿಂದ ಒಂದು ಸ್ವಲ್ಪ ಇದನ್ನು ರೋಲಾಗಿ ಮಾಡಿಕೊಂಡು ನಂತರ ಈ ಬಟರ್ ಪೇಪರ್ ಮೇಲೆ ಆದಷ್ಟು ನಾನಿಲ್ಲಿ ಈ ಥರ ಸ್ವಲ್ಪ ಉದ್ದವಾಗಿ ಹಾಗೆಯೇ ಸ್ಕ್ವಯರ್ ಆಗಿ ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ.
ನಿಮ್ಮಿಷ್ಟದ ಆಕಾರಕ್ಕೆ ನೀವು ಇಲ್ಲಿ ಇದನ್ನು ರೆಡಿ ಮಾಡ್ಕೊಳ್ಬೋದು. ನೋಡಿ ನಾನಿಲ್ಲಿ ಆಲ್ಮೋಸ್ಟ್ ಆಗಿ ಇದನ್ನು ಒಂದಷ್ಟು ಉದ್ದವಾಗಿ ಸ್ಕ್ವೇರ್ ಆಗಿ ರೆಡಿ ಮಾಡ್ಕೊಂಡಿದ್ದಾಗಿದೆ. ಇವಾಗ ಇದನ್ನು ಮುಂಚೆನೇ ನಾವು ಯೆಲ್ಲೋ ಕಲರು ಈ ಥರ ಸ್ಕ್ವೇರ್ ಆಗಿ ಲಟ್ಟಿಸಿದ್ವಲ್ವ, ಈ ಥರ ಮಧ್ಯದಲ್ಲಿ ಈ ಬಿಳಿ ಬಣ್ಣದ ಮಿಶ್ರಣನ ಇಟ್ಟು ಈ ಯೆಲ್ಲೋ ಕಲರ್ ಇರುವಂಥದ್ದನ್ನು ಇದ್ರ ಮೇಲೆ ಓವರ್ಲ್ಯಾಪ್ ಆಗಿ ರೋಲ್ ಮಾಡಿದ್ರೆ ಸಾಕು. ಯೆಲ್ಲೋ ಕಲರು ನಾವೇನು ಲಟ್ಟಿಸಿರ್ತೀವಲ್ವ ಅದರ ಅಳತೆ ನೋಡಿಕೊಂಡು ಈ ಬಿಳಿ ಬಣ್ಣದ ಉಳ್ಳೆನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಕೂಡ ಅಷ್ಟೇ, ಇದನ್ನು ರೋಲ್ ಮಾಡೋ ಟೈಮ್ನಲ್ಲಿ ನಾನು ಸ್ಕ್ವೇರ್ ಆಗಿ ಇದನ್ನು ಶೇಪ್ ಕೊಟ್ಟಿದ್ದೀನಿ. ಇಲ್ಲಿ ಬೇಕು ಅಂದರೆ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಕೂಡ ಆ್ಯಡ್ ಮಾಡ್ಬೋದು. ಬಿಳಿ ಬಣ್ಣದ ನಾವೇನು ಸಿಲಿಂಡರ್ ಆಕಾರಕ್ಕೆ ಸ್ಕ್ವೇರ್ ಆಗಿ ಅದನ್ನು ಉದ್ದವಾಗಿ ರೆಡಿ ಮಾಡ್ಕೊಂಡಿರ್ತೀವಲ್ವ, ಅದರಲ್ಲಿ ನೀವು ಬೇಕು ಅಂದರೆ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಕೂಡ ಆ್ಯಡ್ ಮಾಡಿ ಆ ರೋಲನ್ನು ರೆಡಿ ಮಾಡ್ಕೊಳ್ಬೋದು. ನೋಡಿ, ಎರಡು ಕಡೆಯಿಂದ ನಾನಿಲ್ಲಿ ಓವರ್ಲ್ಯಾಪ್ ಆಗಿ ರೆಡಿ ಮಾಡ್ಕೊಂಡಿದ್ದಾಗಿದೆ. ಸ್ವಲ್ಪ ಕೈನಿಂದ ನಾವು ಅದನ್ನು ಪ್ರೆಸ್ ಮಾಡ್ತಾ ಸೆಟ್ ಮಾಡ್ಕೊಳ್ಬೇಕಾಗುತ್ತೆ. ಸುಮ್ಮನೆ ರೋಲ್ ಮಾಡಿದ್ರೆ ಏನಾಗ್ಬಿಡುತ್ತೆ, ಎರಡು ಕಲರ್ ಇರುವಂಥ ಈ ರೋಲು ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ. ಕಟ್ ಮಾಡಿದಾಗ ಸಪ್ರೇಟಾಗಿ ಬಂದ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ನಾವು ಪ್ರೆಸ್ ಮಾಡ್ತಾ ಇದನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆಯೇ ಈ ಕೊನೆಯಲ್ಲಿ ಬಂದಿರುವಂಥ ಅಂಚನ್ನು ಕೂಡ ಅಷ್ಟೇ ಕೈನಿಂದ ಈ ಥರ ಪ್ರೆಸ್ ಮಾಡಿ ಅದನ್ನು ಅಂಟಿಸಬೇಕಾಗುತ್ತೆ. ಕಂಪ್ಲೀಟಾಗಿ ಸ್ಕ್ವಯರ್ ಆಗಿ ಇದನ್ನು ಸೆಟ್ ಮಾಡಿಕೊಂಡು ಎರಡು ಬದಿನೂ ಕೂಡ ಇಲ್ಲಿ ನೋಡಿ ಈ ಥರ ಕ್ಲೋಸ್ ಕೂಡ ಮಾಡ್ಕೊಂಡಿದ್ದಾಗಿದೆ. ಈ ಒಂದು ರೀತಿಯಲ್ಲಿ ನಾನಿಲ್ಲಿ ಸೆಟ್ ಮಾಡ್ಕೊಂಡಿದ್ದಾಗಿದೆ ಈ ಬರ್ಫಿನ. ಇವಾಗ ಇದೇ ಬಟರ್ ಪೇಪರ್ನಿಂದ ನಾನು ಕಂಪ್ಲೀಟಾಗಿ ರೋಲ್ ಥರ ಮಾಡಿ ಸರಿಸುಮಾರು ಇದನ್ನು ಒಂದು 10 ನಿಮಿಷಗಳ ಕಾಲ ಫ್ರಿಜ್ಜಲ್ಲಿಟ್ಟು ತೊಗೊಳ್ತಾ ಇದ್ದೀನಿ. ಬೇಗ ಬರ್ಫಿ ಚೆನ್ನಾಗಿ ಸೆಟ್ ಆಗಲಿ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಒಂದು 10 ನಿಮಿಷ ಫ್ರಿಜ್ಜಲ್ಲಿಟ್ಟು ತೊಗೊಂಡಿದ್ದೀನಿ. ಫ್ರಿಜ್ ಬೇಡ ಅಂದರೆ ನೀವು ಇದನ್ನು ಹಾಗೇ ಒಂದು 20 ನಿಮಿಷಗಳ ಕಾಲ ಸೆಟ್ ಆಗೋದಕ್ಕೆ ಬಿಟ್ಟು ನಂತರ ಇದನ್ನು ಕಟ್ ಮಾಡ್ಬೋದು. ಇವಾಗ ನೋಡಿ, ಒಂದು 10 ನಿಮಿಷ ಆದಮೇಲೆ ಎಷ್ಟು ಚೆನ್ನಾಗಿ ಬರ್ಫಿ ಸೆಟ್ ಆಗಿದೆ ಅಂತ. ಹಾಗೆಯೇ ಇಲ್ಲಿ ನಾನು ಕಟ್ ಕೂಡ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದಿಲ್ಲ ಯಾವ ಥರ ಕಲರ್ ಆಗಿ ಈ ಬರ್ಫಿ ರೆಡಿ ಆಗಿದೆ ಅಂತ. ಸ್ವಲ್ಪ ಕೂಡ ಎಣ್ಣೆ ಬೆಣ್ಣೆ ತುಪ್ಪನ ಬಳಸದೆ ಹಾಕಿರ್ತಕ್ಕಂಥ ಕೊಬ್ಬರಿನಲ್ಲಿರುವಂಥ ಎಣ್ಣೆ ಅಂಶದಿಂದನೇ ಸೂಪರ್ ಆಗಿರುವಂಥ ಬರ್ಫಿ ರೆಡಿ ಆಗುತ್ತೆ. ಇಲ್ಲಿ ಸಕ್ಕರೆ ಬೇಡ ಅಂದರೆ ನೀವು ಬೆಲ್ಲನೂ ಕೂಡ ಬಳಸ್ಬೋದು. ಮತ್ತು ಈ ಥರ ಕಲರ್ ಆಗಿ ಕೂಡ ಬೇಡ ಅಂದರೆ ಸಿಂಗಲ್ ಕಲರಲ್ಲೇ ಈ ಸ್ವೀಟನ್ನು ನೀವು ರೆಡಿ ಮಾಡ್ಕೊಳ್ಬೋದು. ನೋಡಿ, ಎಲ್ಲ ಬರ್ಫಿನೂ ಕೂಡ ಕಟ್ ಮಾಡಿ ನಾನಿಲ್ಲಿ ಪ್ಲೇಟ್ನಲ್ಲಿ ಸರ್ವ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಸೂಪರ್ ಆಗಿರುವಂಥ ಬರ್ಫಿ ರೆಡಿಯಾಗಿದೆ ಅಂತ. ಯಾವುದೇ ಬೇಕ್ರಿ ಬರ್ಫಿಗಿಂತನೂ ಕೂಡ ರುಚಿಲಿ ಕಡಿಮೆ ಇರೋದಿಲ್ಲ. ತಕ್ಷಣಕ್ಕೆ ನೋಡಿದ್ರೆ ಇದು ನಾವು ಬೇಕ್ರಿಯಲ್ಲಿ ಕೊಂಡು ತಂದಂಥ ಬರ್ಫಿ ಹಾಗೆಯೇ ಕಾಣಿಸುತ್ತೆ. ನೋಡಿ, ಇವಾಗ ಒಂದನ್ನು ಮುರಿದು ಕೂಡ ತೋರಿಸ್ತಾ ಇದ್ದೀನಿ ಯಾವ ಥರ ಸಾಫ್ಟಾಗಿ ಕೂಡ ಈ ಬರ್ಫಿ ರೆಡಿಯಾಗಿದೆ ಅಂತ. ಇಲ್ಲಿ ಕೊಬ್ಬರಿನ ಬಳಸಿರೋದ್ರಿಂದ ಈ ಬರ್ಫಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಮತ್ತು ಸ್ನೇಹಿತರೆ, ಈ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ. ಹಾಗೆಯೇ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ರೆಸಿಪಿ ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು.